ಅಂತೂ ಇಂತೂ ಇರಾನ್, ಅಮೆರಿಕ, ಇಸ್ರೇಲ್ ನಡುವಿನ ಯುದ್ಧ ಸಂಧಾನದ ಮಾತುಕತೆ ಮುಗಿದಿದೆ. ಇಸ್ಲಾಮಾಬಾದ್ನಲ್ಲಿ ಭಾನುವಾರ ನಡೆದಂಥ ಮಹತ್ವದ ಸಂಧಾನ ಸಭೆ ಅಂತೂ ಇಂತೂ ಕೊನೆಗೆ ವಿಫಲ. ಯಾವುದೇ ಫಲಿತಾಂಶವನ್ನು ತೆಗೆದುಕೊಳ್ಳದೆ ಒಂದು ಸಂಧಾನ ಸಭೆ ಮುಗಿದೋಗಿದೆ. ಅಲ್ಲಿಗೆ ಒಂದಷ್ಟು ಪರ ವಿರೋಧದ ಚರ್ಚೆಗಳು ಶುರುವಾಗ್ತಾ ಹೋಗ್ತಾ ಇದ್ದಾವೆ. ಮತ್ತೆ ಯುದ್ಧ ಮುಂದುವರಿಯುತ್ತಾ ಸಂಧಾನ ವಿಫಲ ಆದಮೇಲೆ ಇನ್ನೇನಾಗುತ್ತೆ? ಸಂಧಾನ ವಿಫಲ ಅಂತಂದರೆ ಅರ್ಥಾತ್ ಯುದ್ಧ ಅಂತಲೇ ಅರ್ಥ. 2 ವಾರಗಳ ಕಾಲ ಯುದ್ಧ ಕದನ ವಿರಾಮ ಘೋಷಣೆ ಮಾಡಿದಂತಹ ಅಮೆರಿಕ ಮತ್ತೆ ತನ್ನ ಅಬ್ಬರವನ್ನು ಶುರು ಮಾಡುತ್ತಾ ಇಡೀ ಮತ್ತೆ ಈ ವಿಶ್ವಕ್ಕೆ ಕಂಟಕವಾಗುತ್ತಾ? ಏನಾಯಿತು ಸಂಧಾನದಲ್ಲಿ? ಬೇಸಿಕಲಿ ಫಸ್ಟು ಸಂಧಾನಕ್ಕೆ ಪಾಕಿಸ್ತಾನವನ್ನು ಆಯ್ಕೆ ಮಾಡ್ಕೊಂಡಿದ್ದೆ ತಪ್ಪು. ಪಾಕಿಸ್ತಾನಕ್ಕೆ ಯಾವ ಶಕ್ತಿ ಇದೆ ಅಂತ ಹೇಳ್ಬಿಟ್ಟು ಪಾಕಿಸ್ತಾನ ಅದು ಡಿಪೆಂಡ್ ಮಾಡಿದ್ರು. ಒಂದು ದೇಶಕ್ಕೆ, ಇಡೀ ವಿಶ್ವಕ್ಕೆ ಶಾಂತಿಯನ್ನು ಸಾರಬೇಕು ಅಂತಂದಾಗ ಆ ದೇಶಕ್ಕೆ ಒಂದು ಶಾಂತಿಯ ಪ್ರತೀಕ ಇರಬೇಕು. ಪಾಕಿಸ್ತಾನಕ್ಕೆ ಅದು ಯಾವತ್ತಿಗೂ ಇಲ್ಲ. ಪಾಕಿಸ್ತಾನ ಯಾವತ್ತಿಗೂ ಕೂಡ ಅದು ಒಂದು ಭಯೋತ್ಪಾದಕ ರಾಷ್ಟ್ರ, ಒಂದು ಕ್ರಿಮಿಯಂಥ ರಾಷ್ಟ್ರ. ಅದು ಯಾವತ್ತೂ ಕೂಡ ಬುದ್ಧಿ ಕಲಿಯಲ್ಲ. ಅಲ್ಲಿರ್ತಕ್ಕಂಥ ಬಂದಂಥ ಪ್ರಧಾನಿಗಳಾಗಿರ್ಬೋದು, ಅಲ್ಲಿ ಸೈನ್ಯ ಮುಖಸ್ಥರಾಗಿರ್ಬೋದು, ಅಲ್ಲಿರ್ತಕ್ಕಂಥ ಯಾವುದೇ ಲೀಡರ್ಸ್ಗಳಾಗಿರ್ಬೋದು, ನೋಡಿ ಇದುವರೆಗೂ ಕೂಡ ಒಂದೇ ಒಂದು ಜನ ಮೆಚ್ಚುವಂತಹ ಕೆಲಸವನ್ನು, ಜಗತ್ತು ಮೆಚ್ಚುವಂತಹ ಕೆಲಸವನ್ನು ಮಾಡೇ ಇಲ್ಲ. ಮೊಟ್ಟ ಮೊದಲ ಬಾರಿಗೆ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಪಾಕಿಸ್ತಾನಕ್ಕೆ ಒಂದು ದೊಡ್ಡ ಬೆಲೆ ಸಿಕ್ಕಂಥ ವಾತಾವರಣ ನಿರ್ಮಾಣ ಆಗಿತ್ತು. ಈ ಶಾಂತಿ ಸಂಧಾನ ಸಭೆ ಇಸ್ಲಾಮಾಬಾದಲ್ಲಿ ಅಂದರೆ ಪಾಕಿಸ್ತಾನದಲ್ಲಿರ್ತಕ್ಕಂಥ ಇಸ್ಲಾಮಾಬಾದ್ನ ಆಯ್ಕೆ ಮಾಡ್ಕೊಂಡಾಗಲೇ ಪಾಕಿಸ್ತಾನ ಒಂದು ಹಂತಕ್ಕೆ ಮೇಲೋಯ್ತು. ಅದು ಒಂದು ಜಾಗತಿಕ ಬಿಕ್ಕಟ್ಟು. ಇನ್ನೊಂದು ಕಡೆಗೆ ಜಾಗತಿಕ ಬಿಕ್ಕಟ್ಟು ಅನ್ನೋಕ್ಕಿಂತ ಮುಖ್ಯವಾಗಿ ಭಾರತದ ಸೋಲು. ಭಾರತ ಯಾವಾಗ ಸೈಲೆಂಟ್ ಆಗೋಯ್ತೋ, ಭಾರತ ಯಾವಾಗ ತಟಸ್ಥ ಆಗೋಯ್ತೋ, ಅವಾಗ ಅನಿವಾರ್ಯವಾಗಿ ಪಾಕಿಸ್ತಾನ ಇಮಿಡಿಯೇಟಾಗಿ ಆ್ಯಕ್ಟಿವ್ ಆಗೋಯ್ತು. ಅದು ಹೆಂಗಿರೋ ನಸ್ಗುಂದಿ ಬುದ್ಧಿ ಗೊತ್ತಲ್ಲ. ಅದು ಇಮಿಡಿಯೇಟ್ ಈ ಕಡೆ ಇರಾನ್ನವ್ರನ್ನ ಮಾತಾಡ್ಸ್ಕೊಂಡು, ಆ ಕಡೆ ಪಾಕಿಸ್ತಾನದವ್ರನ್ನ ಮಾತಾಡ್ಸ್ಕೊಂಡು, ಈ ಕಡೆ ಇಸ್ರೇಲ್ ಅವ್ರನ್ನ ಮಾತಾಡ್ಸ್ಕೊಂಡು ಆ್ಯಕ್ಟಿವ್ ಆಗೋಯ್ತು. ನಮ್ಮಲ್ಲಿ ಬನ್ನಿ, ನಮ್ಮ ಕೂತು ಮಾತಾಡೋಣಂತೆ. ನನಗೆ ಅಮೇರಿಕನೂ ಹತ್ರ ಇದೆ, ನನಗೆ ಇರಾನು ಹತ್ರ ಇದೆ, ನನಗೆ ಇಸ್ರೇಲು ಹತ್ರ ಇದೆ, ಎಲ್ಲರ ಜೊತೆ ನಾನು ಮಾತಾಡ್ತೀನಿ ಬನ್ನಿ ಅಂತ ಆಹ್ವಾನ ಕೊಡ್ತು. ಯುದ್ಧ ನಡೀತಾ ಇರ್ತಕ್ಕಂಥ ಸಮಯದಲ್ಲೇ ಸಂಧಾನಕ್ಕೂ ಮುಂಚೆ 2 ದಿವಸ ಭಾಳ ಪ್ರಯತ್ನ ಮಾಡಿತ್ತು. ಅದರ ಪರಿಣಾಮವಾಗಿ ಪಾಕಿಸ್ತಾನದಲ್ಲಿ ಒಂದು ಸಂಧಾನ ಸಭೆ ಆಯಿತು. ಅದರ ಪರಿಣಾಮ ಏನಾಯಿತು? ಎಲ್ಲರಿಗೂ ಕೂಡ ಈ ನಿರೀಕ್ಷೆ ಇತ್ತು, ಪಾಕಿಸ್ತಾನದಲ್ಲಿ ಸಂಧಾನ ಸಭೆ ವಿಫಲ ಆಗುತ್ತೆ. ಪಾಕಿಸ್ತಾನಕ್ಕೆ ಇಡೀ ವಿಶ್ವದಲ್ಲಿ ನಡೆದಿರ್ತಕ್ಕಂಥ ಈ ಭಯಾನಕವಾದ ಯುದ್ಧವನ್ನು ನಿಲ್ಲಿಸ್ತಕ್ಕಂಥ ಶಕ್ತಿ ಪಾಕಿಸ್ತಾನಕ್ಕೆ ಇಲ್ಲ. ಏಕೆಂತಂದ್ರೆ ಆ ದೇಶಕ್ಕೆ ಒಂದು ಘನತೆ ಬೇಕಲ್ಲ, ಆ ದೇಶಕ್ಕೆ ಆ ಘನತೆನೇ ಇಲ್ಲ. ಆದರೆ ಆ ಘನತೆ ಭಾರತಕ್ಕಿದೆ. ಭಾರತದಲ್ಲೇ ಆಗಿ ಒಂದು ವೇಳೆ ಸಂಧಾನ ಸಭೆ ಏರ್ಪಟ್ಟಿದ್ರೆ ಅದರ ಚೆಹರೆಗಳೇ ಬೇರೆ ಆಗಿರ್ತಿತ್ತು. ಅದರ ಪಾಕಿಸ್ತಾನದ ಮಾತುಕತೆ ಯಾರು ಕೂಡ ಅಲ್ಲಿ ಅಮೇರಿಕದವರೇನೋ ಹೇಳ್ತಾರೆ, ಇರಾನ್ನವರೇನೋ ಹೇಳ್ತಾರೆ, ಇಸ್ರೇಲ್ ಅವರೇನೋ ಹೇಳ್ತಾರೆ ನಮ್ಗೆ ಹಿಂಗಾಗ್ತದೆ ಅಂತ. ಅದೇನು ಸಣ್ಣ ಪುಟ್ಟ ಬೀದಿ ಜಗಳ ಅಲ್ಲ, ದೇಶದ ಮೇಲೆ ನಡೀತಿರ್ತಕ್ಕಂಥ ಯುದ್ಧ. ಆ ಯುದ್ಧದ ವಿಚಾರದಲ್ಲಿ ಒಂದು ಸಮಗ್ರ ದೃಷ್ಟಿಕೋನ ಇರಬೇಕಾಗುತ್ತೆ. ನೀವು ಈ ಥರ ಮಾಡಲಿಲ್ಲ, ನಾವು ಆ ಥರ ಮಾಡ್ತೀವಿ ಅಂತ ಹಿಡಿದು ಬಂದು ದೊಡ್ಡ ಪಂಚಾಯತಿಗೆ ವ್ಯವಸ್ಥೆ ಬೇಕಾಗುತ್ತೆ. ಅಂಥದ್ದು ದೊಡ್ಡ ಪಂಚಾಯತಿಗೆ ವ್ಯವಸ್ಥೆ ಎಲ್ಲಿಂದ ಶುರುವಾಗುತ್ತೆ? ಭಾಳ ತುಂಬ ದೂರದೃಷ್ಟಿಯಿಂದ ಶುರುವಾಗುತ್ತೆ. ಆ ದೂರದೃಷ್ಟಿ ಇಲ್ಲದ ಒಂದು ದೇಶ ಅದು. ಪಾಕಿಸ್ತಾನಕ್ಕೆ ಎಲ್ಲಿದೆ ದೂರದೃಷ್ಟಿ? ಇವತ್ತಿನಿಂದ ಪ್ರಧಾನಿ ನಾಳೆ ಇರ್ತಾನೆ ಅಂತ ಗೊತ್ತಿಲ್ಲ, ಅಲ್ಲಿ ಇವತ್ತಿರ್ತಕ್ಕಂಥ ಸೇನಾ ಮುಖ್ಯಸ್ಥ ನಾಳೆ ಏನಾಗ್ತಾನೆ ಅಂತ ಗೊತ್ತಿಲ್ಲ, ಇಮ್ರಾನ್ ಖಾನ್ ಕತೆ ಏನಾಗುತ್ತೆ ಅಂತ ಗೊತ್ತಿಲ್ಲ, ಬೆಂಜೀರ್ ಭುಟ್ಟೋ ಕತೆ ನಾವು ಕೇಳೇ ಇದ್ದೀವಿ. ಈಗಿರ್ತಕ್ಕಂಥ ಪ್ರಧಾನಿ ಯಾವಾಗ ಏನಾಗ್ತಾನೋ ಗೊತ್ತಿಲ್ಲ, ಪ್ರಧಾನಿಗೇ ಇರೋದು ಗ್ಯಾರಂಟಿ ಇಲ್ಲ. ಇಲ್ಲಿ ಅಂಥ ದೇಶದಲ್ಲಿ ಹೋಗಿ ದೂರದೃಷ್ಟಿ ಇರ್ತಕ್ಕಂಥ ಒಂದು ಸಂಧಾನ ಸಭೆ ನಡೆಸೋದು ಅಂತ ಮೂರ್ಖತನದ ಕೆಲಸವನ್ನು ಬೇರೆ ದೇಶಗಳು ಹೆಂಗೆ ತಗೊಂಡೋಗಿ ಗೊತ್ತಿಲ್ಲ. ಅದು ಒಟ್ಟಾರೆ ಪಾಕಿಸ್ತಾನ ಒಂದು ಹಂತಕ್ಕೆ ಮೇಲೋಗಿದ್ದಂತೂ ನಿಜ. ಹಂಗಂತ ಹೇಳ್ಬಿಟ್ಟು ಪೂರ್ತಿ ಮೇಲೋಯ್ತಾ? ಮೇಲೋಗುವ ಎಲ್ಲ ಅವಕಾಶಗಳು ಕೂಡ ಇತ್ತು ಅಷ್ಟೇ. ಆ ಅವಕಾಶವನ್ನು ಪಾಕಿಸ್ತಾನ ಬಳಸ್ಕಂತ ದಡ್ಡ ದೇಶ. ಪಾಕಿಸ್ತಾನಕ್ಕೆ ಅಷ್ಟು ಬುದ್ಧಿವಂತಿಕೆ ಇದ್ದಿದ್ದರೆ ಪಾಕಿಸ್ತಾನ ಇವತ್ತು ಯಾಕೆ ಆ ಸ್ಥಿತಿಯಲ್ಲಿ ಇರ್ತಿತ್ತು? ಇದು ಕೇವಲ ಪಾಕಿಸ್ತಾನವನ್ನು ಬೈಯೋದಕ್ಕೆ ಅಂತ ಮಾಡಿದ ವಿಡಿಯೋ ಅಲ್ಲ ಇದು. ಯಾಕೆ ಅಂತಂದರೆ ಪಾಕಿಸ್ತಾನದ ಯೋಗ್ಯತೆ ಏನು, ಪಾಕಿಸ್ತಾನದಲ್ಲಿ ಸಂಧಾನ ಮಾಡೋಕ್ಕೆ ಬಿಟ್ಟ ಮೇಲೆ ಭಾರತದ ಯೋಗ್ಯತೆ ಏನು ಅನ್ನೋದನ್ನು ಕೂಡ ನಾವು ನೋಡಬೇಕಾಗತ್ತೆ. ಇನ್ನು ಸಂಧಾನ ಸಭೆಯಲ್ಲಿ ಏನಾಯಿತು? ಸಂಧಾನ ಸಭೆಯಲ್ಲಿ ಅಮೇರಿಕ ಇರಾನ್ ಹೇಳಿದ ಯಾವ ಮಾತುಗಳನ್ನು ಕೂಡ ಒಪ್ಪಿಲ್ಲ. ಇನ್ನು ಇರಾನು ಅಮೇರಿಕ ಹೇಳಿರ್ತಕ್ಕಂಥ ಮಾತುಗಳನ್ನು ಒಪ್ಪಿಲ್ಲ. ಒಂದು ವೇಳೆ ಇಲ್ಲಿ ಆಶ್ಚರ್ಯ ಅನ್ಸೋದು ಹೆಂಗೆ ಗೊತ್ತಾ? ಅಮೇರಿಕದ ಬಗ್ಗೆ ಎಲ್ಲರಿಗೂ ಕೂಡ ನಿರೀಕ್ಷೆ ಇತ್ತು. ಅಮೇರಿಕ ಏನು ಕರೆದು ಎಲ್ಲಿ ಬೇಕಾದ್ರೂ ಹೋಗುತ್ತೆ, ಎಲ್ಲಿ ಬೇಕಾದ್ರೂ ಮಾತಾಡುತ್ತೆ, ಅದು ಕತೆ ಬೇರೆ. ಆದರೆ ಇರಾನ್ ದೇಶದವರು ಸಂಧಾನಕ್ಕೆ ಬರೋಕ್ಕೆ ಒಪ್ಪಿದ್ದೇ ಭಾಳ ಆಶ್ಚರ್ಯದ ವಿಚಾರ. ಭಾಳ ಜಿಗುಟುತನದ ಒಂದು ದೇಶ ಇರಾನು, ಭಾಳ ಆಟಕ್ಕೆ ಬಿದ್ದಂಥ ದೇಶ. ಒಂದು ರೀತಿಯ ತನ್ನ ಸುಪ್ರೀಂ ಲೀಡರ್ನ ಕೊಮೇನಿ ಕಳ್ಕೊಂಡ ಮೇಲಂತೂ ಇನ್ನೂ ಅಪಾಯಕಾರಿಯಾಗಿ ಪರಿಣಮಿಸಿದಂಥ ದೇಶ ಇರಾನು. ಅಪಾಯಕಾರಿಯಾಗಿ ಇನ್ನೇನಾಗುತ್ತೆ? ಒಂದು ದೇಶದ ಸುಪ್ರೀಂ ಲೀಡರ್ ಮೇಲೆ ಹೋಗಿ ಹುಡುಕಿ ಬಾಂಬ್ ಹಾಕಿ ಕೊಂದ ನಂತರ ಏನು ರೀಸನ್ನು ಅಂತ ಕೇಳಿದ್ರೆ ಕೊಡೋಕ್ಕೆ ರೀಸನ್ನೇ ಇಲ್ಲ ಇವ್ರ ಹತ್ರ. ಕೇಳಿದ್ರೆ ಇವ್ರ ಹತ್ರ ಯುರೇನಿಯಂ ಯಥೇಚ್ಛವಾಗಿದೆ, ಇವರು ಯಾವತ್ತು ಬೇಕಾದರೂ ಅಣ್ವಸ್ತ್ರ ವೆಪನ್ಸ್ ತಯಾರು ಮಾಡಬಹುದು ಈ ರೀತಿಯಾದಂತಹ ಒಂದು ಇಸ್ಲಾಮೋಫೋಬಿಯಾ ಹಿಡ್ಕೊಂಡು ಯುದ್ಧ ಮಾಡ್ತೀವಿ ಅಂತ ಹೊರಟ್ರಲ್ಲ ಇಸ್ರೇಲಿಗೆ ಸಾಥ್ ಕೊಡ್ತಲ್ಲ ಈ ಅಮೇರಿಕ ಇಸ್ಲಾಮದವರಿಗೆ ಕೊಮೇನಿ ಕೊಂದಿದ್ದಕ್ಕೆ ಕೊಡುವ ಒಂದೇ ಒಂದು ರೀಸನ್ ಕೂಡ ಇತ್ತಿಲ್ಲ. ಅಂಥದ್ರಲ್ಲಿ
ಇರಾನ್ನ 1.5 ಕೋಟಿ ಜನ ನಾವು ಇಡೀ ನಿಮ್ಮ ನಾಗರಿಕತೆ ನಾಶ ಮಾಡ್ತೀವಿ ಅಂತಂದಾಗ ಬೀದಿಯಲ್ಲಿ ಬಂದು ಸೇತುವೆಗಳ ಮೇಲೆ ಬಂದು ಅಲ್ಲಲ್ಲಿ ಎಲ್ಲೆಲ್ಲಿ ನೀವು ಉಡಿಸಿ ಬಾಂಬ್ ಹಾಕ್ತೀವಿ ಅಂತ ಹೇಳೋದಲ್ಲ, ಅಲ್ಲೆಲ್ಲ ಬಂದು ಜನ ಮಾನವ ಸರಪಳಿ ಮಾಡಿ ನಿಂತರಲ್ಲ, ಅದು ಒಂದು ದೇಶಕ್ಕೆ ಇರಬೇಕಾದಂಥದ್ದು. ಅದನ್ನು ಈ ಜಗತ್ತು ಯಾವತ್ತೂ ಕೂಡ ಮರೆಯಲ್ಲ. ಆ ರೀತಿಯ ಒಂದು ಯುದ್ಧಕ್ಕೆ ಯುದ್ಧ, ಶಾಂತಿಗೆ ಶಾಂತಿ, ಮಾತಿಗೆ ಮಾತು, ಇವಷ್ಟನ್ನು ಕೂಡ ಇರಾನ್ ಪಾಲಿಸ್ತಾ ಇದೆ. ಇರಾನ್ ನಮಗೆ ಇಷ್ಟ ಆಗೋದು ಬಿಡೋದು ಬೇರೆ ವಿಚಾರ, ಆದರೆ ಒಂದು ದೇಶವಾಗಿ ಯುದ್ಧದ ಸಮಯದಲ್ಲಿ ಒಂದು ದೇಶ ಹೆಂಗೆ ನಡ್ಕೋಬೇಕು ಅನ್ನೋದನ್ನು ಇರಾನ್ ತೋರಿಸ್ತಾ ಇದೆ. ಯುದ್ಧ ಮಾಡಬೇಕಾ, ಬನ್ನಿ ಯುದ್ಧ ಮಾಡ್ತೀವಿ. ಎಲ್ಲೆಲ್ಲಿ ನೀವು ಅಮೇರಿಕಾದ ಮಿತ್ರ ರಾಷ್ಟ್ರಗಳಾದಂಥ ಅದಷ್ಟೋ ದೇಶಗಳು ನಡುಗೋಗ್ಬಿಟ್ಟು ಅತ್ಲಾಗಿ ಅಮೇರಿಕ ಸಹವಾಸ ಯಾಕಪ್ಪ ಮಾಡಿದ್ವಿ ನಾವು ಅಂತ ಅಲ್ವಾ. ಆ ದುಬೈ ಆಗಿರ್ಬೋದು, UAE ಆಗಿರ್ಬೋದು, ಕತಾರ್ ಆಗಿರ್ಬೋದು, ಯಾವ್ಯಾವ ದೇಶಗಳೆಲ್ಲಿತ್ತು ಎಲ್ಲ ದೇಶಗಳನ್ನು ಉಡೀಸ್ ಮಾಡಕ್ಕೆ ಬರ್ತು ಇರಾನ್. ಅಮೇರಿಕ ಏನು ಭಾಳ ದೂರದಲ್ಲಿದೆ, ಅದ್ರ ಬಿಟ್ಟು ಕತೆ ಬಿಟ್ಬಿಟ್ಟು, ಆದರೆ ಅಮೇರಿಕದ ಸಹವಾಸ ಮಾಡಿ ಕೆಟ್ಟವಲ್ಲಪ್ಪ ಅನ್ನಂಗೆ ಇರಾನ್ ಮಾಡೋಕ್ಕಿದ್ದಂತೂ ಸತ್ಯ. ಅದು ಆ ಒತ್ತಡದಿಂದನೇ ಈ ಇರಾನ್ ಮತ್ತು ಅಮೇರಿಕ ಒಪ್ಪಂದಕ್ಕೆ ಅಂತ ಶುರುವಾಗಿತ್ತು. ಆದರೆ ಇರಾನ್ ಯಾಕೆ ಒಪ್ಪಂದಕ್ಕೆ ಶುರುವಾಯಿತು, ಒಪ್ಪಿದ್ದು ಯಾಕೆ ಇರಾನ್? ಯುದ್ಧದ ಬಗ್ಗೆ ಯಾಕೆ ಇರಾನ್ ಸಾಫ್ಟ್ ಕಾರ್ನರ್ ಬಂತು? ಯಾಕೆ ಅಂತಂದರೆ ಇರಾನು ಆ್ಯಕ್ಚುಲಿ ಹೇಳಬೇಕು ಅಂತಂದ್ರೆ ಇವರು ನಡೆ ನೋಡ್ತಾ ಇದ್ದಾರೆ, ಇರಾನ್ಗೂ ಕೂಡ ಇರಾನ್ ಒಂದು ದೂರದೃಷ್ಟಿ ಇರತಕ್ಕಂಥ ಒಂದು ದೇಶ ಅಂತ ಅನ್ನಿಸ್ತಾ ಇದೆ. ಯಾಕೆ ಅಂತಂದರೆ ತನ್ನ ದೇಶದ ಸುಪ್ರೀಂ ಲೀಡರ್ ಕಳ್ಕೊಂಡ ನಂತರ ಯುದ್ಧವನ್ನು ಇನ್ನೂ ತೀವ್ರತರಗೊಳಿಸಿದ್ದು. ನೀವು ನಮ್ಮ ಇರಾನ್ ದೇಶದ ಸುಪ್ರೀಂ ಲೀಡರನ್ನು ಅಥವಾ ಇನ್ನೊಬ್ಬರನ್ನು ಕೊಂದ ತಕ್ಷಣ ನಮ್ಮ ದೇಶ ಮುಗಿಯಲ್ಲ. ನಮ್ಮ ದೇಶಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಅಮೇರಿಕಾಗೆ ಎಷ್ಟು ಇತಿಹಾಸ ಇದೆ? 200-250 ವರ್ಷದಿಂದ ಅಮೇರಿಕ ಅಂತ ದೇಶನೇ ರಾಷ್ಟ್ರನೇ ಎತ್ತಿಲ್ಲ. ಎಲ್ಲಿತ್ತು ಅಮೇರಿಕ? ಅದಾದ ನಂತರ ಅಷ್ಟು ಚಿಕ್ಕ ಒಂದು 200-300 ವರ್ಷ ಇಷ್ಟು ಇತಿಹಾಸ ಇರತಕ್ಕಂಥ ಹಿಸ್ಟ್ರಿ ಇರತಕ್ಕಂಥ ನೀವೇ ಹಿಂಗಾಡಿದ್ರೆ ಸಾವಿರಾರು ವರ್ಷಗಳ ಘನ ಇತಿಹಾಸ ಇರತಕ್ಕಂಥ ನಾವು ಹಿಂಗಾಡಬೇಕು, ನಾವು ತೋರಿಸ್ತೀವಿ ನೋಡಿ ಅಂತೇಳಿ ಇರಾನ್ ಆಡ್ತಲ್ಲ. ಅದೆಲ್ಲ ಇರಲಿ ಒಂದು ಕಡೆಗೆ. ಇನ್ನೊಂದು ಕಡೆ ನೋಡಿದ್ರೆ ಆ ನೆತನ್ಯಾಹು ಇದನ್ನಪ್ಪ, ಅವನು ಯಾರೋ ಇಸ್ರೇಲ್ ಅಧ್ಯಕ್ಷ, ಅವನಲ್ಲ ಅವನು ಪ್ರಧಾನಿ ಏನೊಬ್ಬ, ಅವನಂತೂ ನಸ್ಗುಂದಿ ಅಂತಾರಲ್ಲ, ಅವ್ನು ನೋಡೋದು ಕೇವಲ ತೇಟಿನ ಕಡೆ ಗುಳೆ ನೀರಿನ ಕರಿತಾರಲ್ಲ ಆ ರೀತಿ ಇದೆ. ನಾನು ಅದನ್ನ ಒಂದು ಕಡೆ ಈ ಕಡೆ ಸಂಧಾನ ನಡೀತಾ ಇದ್ರೆ ಅವನು ಹೆಂಗೋ ಅನ್ಕೊಂಬಿಟ್ಟ ಪಾಕಿಸ್ತಾನ ಬಂದು ಏನೋ ಮಾಡ್ಬಿಡುತ್ತೆ ಅಂತ. ಪಾಕಿಸ್ತಾನದ ಬಗ್ಗೆ ಅದಕ್ಕೆ ನಂಬಿಕೆ ಇಲ್ಲವೇ ಇಲ್ಲ ಬಿಡಿ. ಆದರೆ ಒಂದು ಅಂದ್ಕೊಂಡಿದ್ದೇನು ಅಂತಂದರೆ ಟ್ರಂಪ್ ಅನ್ನೋ ಹುಚ್ಚನ ತಲೆ ಕೆಟ್ಟವನ್ನ ಹೆಗಲ ಮೇಲೆ ಬಂದಕ್ಕಿಟ್ಬಿಟ್ಟು ಇರಾನ್ನ ಉಡಾಯಿಸ್ಬಿಡೋಣ ಅಂದ್ಕೊಂಡಿತ್ತು ಇಸ್ರೇಲ್. ಆಗಲಿಲ್ಲ, ಅದು ಅಲ್ಲಿಗೆ ನಿಂತೋಯ್ತು. ಗೊತ್ತಾಗೋಯ್ತು ಅಮೇರಿಕದ ಬಂಡವಾಳ, ಅಮೇರಿಕ ಅಂತದ್ದು ಹಿಂಗೇನೆ ಮಧ್ಯೆ ಕೈ ಕೊಡೋಂಥ ದೇಶ ಅಂತ ಇಸ್ರೇಲಿಗೆ ಬೇಗ ಗೊತ್ತಾಯಿತು. ಇಸ್ರೇಲು ಕೂಡ ನಂಬಿಕೆಸ್ಥ ದೇಶ ಅಲ್ಲ, ಅಮೇರಿಕ ಕೂಡ ನಂಬಿಕೆಸ್ಥ ದೇಶ ಅಲ್ಲ. ಒಂದು ವೇಳೆ ಆ ರೀತಿ ನೋಡೋದಾದ್ರೆ ಇರಾನ್ ನಂಬಿಕೆಸ್ಥ ದೇಶ, ಆದರೆ ಬೇರೆ ಬೇರೆ ಕಾರಣಕ್ಕೋಸ್ಕರ ಅದನ್ನು ಪೋರ್ಟ್ರೇಟ್ ಮಾಡಿದ್ದಾರೆ, ಇದು ಭಾಳ ಅಪಾಯಕಾರಿ ದೇಶ. ಯಾಕೆ ಅಂದರೆ ಮುಸ್ಲಿಮ್ ಅನ್ನೋ ಕಾರಣಕ್ಕೋಸ್ಕರ. ಅದೆಲ್ಲ ಇರಲಿ, ಒತ್ತಟ್ಟಿಗೆ ಇಸ್ಲಾಂ ಅನ್ನೋ ಕಾರಣಕ್ಕೋಸ್ಕರ ಅದೆಷ್ಟು ಡ್ಯಾಮೇಜ್ ಮಾಡಿದ್ದಾರೆ ಅದು ಆಮೇಲೆ ವಿಚಾರ. ಆದರೆ ಒಂದು ದೇಶದ ಸ್ವಾಯತ್ತತೆ ವಿಚಾರಕ್ಕೆ ಬಂದಾಗ ಈ ಸಂಧಾನದ ಸಭೆಯಲ್ಲಿ ಇವ್ರು ಯಾರಿಗೂ ಮ್ಯಾಚೇ ಆಗ್ತಿರಲಿಲ್ಲ. ಈ ಮ್ಯಾಚ್ ಮಾಡೋದಕ್ಕೆ ಬೇರೆ ಒಂದು ಸಂಯೋಜನೆ ಬೇಕಾಗಿತ್ತು. ಇರಾನ್ನವ್ರನ್ನ ಹೆಂಗೆ ಮನವೊಲಿಸಬೇಕು, ಯಾವ್ದಾದ್ರು ಪಾಯಿಂಟ್ಗಳನ್ನು ಇಡಬೇಕು. ಸುಮ್ಮನೆ ಮಧ್ಯಸ್ಥ ಮಾಡ್ತೀವಿ ಬನ್ನಿ ಅಂತ ಕರ್ಕೊಂಡ್ಬಿಟ್ಟು ಸುಮ್ಮನೆ ಕೂತ್ಕೊಬಿಡೋದಲ್ಲ. ಸಂಧಾನ ಮಾಡೋದಕ್ಕಿಂತ ಕರೆಸಿದ ಮೇಲೆ ಅವ್ರಿಗೂ ಒಂದಷ್ಟು ಪಾಯಿಂಟ್ಸ್ಗಳು ಇರಬೇಕಾಗುತ್ತೆ. ಆದರೆ ಪಾಕಿಸ್ತಾನಕ್ಕೆ ಅವೆಲ್ಲ ಪಾಯಿಂಟ್ಸ್ ಇರಲಿಲ್ಲ ಬಿಡಿ. ಅವ್ರು ಕೇಳಿದ್ದೇನು, ಈ ಆರ್ಮೋಸ್ ಜಲಸಂಧಿ ಇದೆಯಲ್ಲ, ಆರ್ಮೋಸ್ ಜಲಸಂಧಿಯನ್ನು ನೀವು ಕಂಪ್ಲೀಟಾಗಿ ಓಪನ್ ಮಾಡಿಬಿಡ್ಬೇಕು, ಅದ್ರ ಮೇಲೆ ನೀವು ಬಿಟ್ಬಿಡ್ಬೇಕು ಅಂತ. ಈಗ ಅರಬ್ಬಿ ಸಮುದ್ರದಲ್ಲಿ ನಮಗಿಲ್ವಾ, ಬಂಗಾಳ ಕೊಲ್ಲಿಯಲ್ಲಿ ನಮಗಿಲ್ವಾ, ಹಿಂದೂ ಮಹಾಸಾಗರದ ಬಗ್ಗೆ ನಮಗಿಲ್ವಾ? ಆ ಥರ ಇರಾನ್ ಪಕ್ಕದಲ್ಲಿದೆ. ಇರಾನ್ ಪಕ್ಕದಲ್ಲಿ ಸಹಜವಾಗಿ ಆರ್ಮೋಸ್ ಜಲಸಂಧಿ ಇಡ್ತಾ ಇದೆ. ಅದನ್ನು ಬಿಟ್ಬಿಡ್ಬೇಕು ಅಂತ ಹೆಂಗೆ ಬಿಟ್ಬಿಡ್ತಾರೆ? ಅದೊಂದೇ ಎರಡು ಮೇನ್ ಕೀ ಪಾಯಿಂಟು, ರಾಜಕೀಯವಾಗಿರ್ಬೋದು, ಆರ್ಥಿಕವಾಗಿರ್ಬೋದು. ಭಾಳ ದೊಡ್ಡ ಕೀ ಪಾಯಿಂಟ್ ಆಲ್ಮೋಸ್ಟ್ ಜಲಸಂಧಿ. ಅದು ಬಿಟ್ಬಿಡಿ ಅನ್ನೋದು ಬೇಡಿಕೆಯನ್ನು ಯಾವತ್ತಾದ್ರೂ ಈಡೇರ್ಸೋಕ್ಕೆ ಸಾಧ್ಯ ಇದೆಯಾ? ಈ ಥರದೆಲ್ಲ ಆಗದೆ ಹೋಗ್ದಿರತಕ್ಕಂಥ ಮಾತುಗಳನ್ನು ಮುಂದೆ ಇಟ್ಟು ಸುಮ್ಮನೆ ಎದ್ದೋಗಿದ್ದಾರೆ. ಅದಾದ ನಂತರ ಈ ಇಸ್ರೇಲ್ ಲೆಬನಾನ್ ಮೇಲೆ ದಾಳಿ ಮಾಡ್ತು ನೋಡಿ. ಒಂದು ಕಡೆ ಸಂಧಾನ ನಡಿಬೇಕಾದ್ರೆ ಕಂಪ್ಲೀಟು ಎಲ್ಲ ನಿಲ್ಲಿಸ್ಬಿಡ್ಬೇಕು. ಇಲ್ಲ ಅಂತಂದ್ರೆ ಏನಾಗುತ್ತೆ, ಸಂಧಾನ ಸಭೆ ಮೇಲೆ ಅದು ಎಫೆಕ್ಟ್ ಆಗ್ತಾ ಹೋಗುತ್ತೆ. ಸಂಧಾನ ಅಂತೇಳಿ ಕದನ ವಿರಾಮ ಘೋಷಣೆ ಮಾಡಿ ನಾವು ಮಾತುಕತೆಗೆ ಹೋಗ್ತಿದ್ದೀವಿ ಅನ್ನೋದು ಮಾರನೇ ದಿವಸ ಅಲ್ಲ, ಇನ್ನೂ ಒಂದು ದಿನ ಆಗಿತ್ತಿಲ್ಲ, ಲೆಬನಾನ್ ಮೇಲೆ ಒಂದು ಭೀಕರವಾದ ದಾಳಿ ಮಾಡಿಸುತ್ತೆ ಇಸ್ರೇಲ್. ನೇರ ದಾಳಿ, ಅದರಲ್ಲಿ ಸಾವಿರಾರು ಜನ ಸತ್ತೋಗ್ತಾರೆ. ಈ ಥರದೊಂದು ದಾಳಿ ನಡೆಸಿದ ಮೇಲೆ ಕೂಡ ಯಾಕೆ ಯುದ್ಧ ಸಂಧಾನ ವಿಫಲ ಆಗಬೇಕಿತ್ತು ಹೇಳಿ? ಈ ರೀತಿ ಎಲ್ಲ ಮಾತುಕತೆಗಳು ನಡೀತಾ ಇದೆ. ಒಟ್ಟಾರೆಯಾಗಿ ಇರಾನ್ ಆಗಿರ್ಬೋದು, ಅಮೇರಿಕ ಆಗಿರ್ಬೋದು, ಇಸ್ರೇಲ್ ಆಗಿರ್ಬೋದು, ಈ ಮೂರೂ ದೇಶಗಳಲ್ಲಿ ಕೂತ್ಕೊಂಡು ಪಾಕಿಸ್ತಾನದಲ್ಲಿ ಕೂತು ಸಂಧಾನ ಮಾಡಿದಾಗ ಒಂದಂತೂ ಸ್ಪಷ್ಟ ಆಗಿತ್ತು, ಈ ಸಂಧಾನ ಸಭೆ ಯಶಸ್ವಿ ಆಗಲ್ಲ. 1-2 ವಾರಗಳ ನಂತರ ಮತ್ತೆ ಯುದ್ಧ ನಡೆಯುತ್ತೆ. ಆದರೆ 2 ಆಯಾಮ ಇದೆ ಇಲ್ಲಿ. 2 ಆಯಾಮದಲ್ಲಿ ಒಂದು ಆಯಾಮ ಏನು ಅಂತಂದರೆ ಯುದ್ಧ ಈ ಮಾತುಕತೆ ಏನಂತಾರೆ ಅಷ್ಟೊಂದು ತೀವ್ರತರವಾಗಿ ಆಗಿರಲ್ಲ. ಮೊದಲೆಲ್ಲ ನಡೀತಲ್ಲ, ಅಲ್ಲಿಗೆ ಬಾಂಬ್ ಹಾಕ್ತೀವಿ, ಇಲ್ಲಿಗೆ ಬಾಂಬ್ ಹಾಕ್ತೀವಿ, ಆ ನಾಗರಿಕತೆ ನಾಶ ಮಾಡ್ತೀವಿ, ಈ ಸೇತುವೆ ಉಡಾಯಿಸ್ತೀವಿ ಅಂತೆಲ್ಲ ಮಾತಾಡಲ್ಲ. ಅಷ್ಟೊಂದೆಲ್ಲ ಭೀಕರತೆ ಇರಲ್ಲ. ಒಂದಂತಕ್ಕೆ ಸಾಫ್ಟ್ ಕಾರ್ನರಲ್ಲಿ ಇನ್ನು ಯುದ್ಧ ಅಲ್ಲಲ್ಲೇ ಬಾಂಬ್ ಹಾಕೋದು, ಅಲ್ಲಲ್ಲೇ ಸ್ವಲ್ಪ ಕಿತಾಪತಿ ಮಾಡೋದು, ಗಡಿ ಮುಸ್ಲಾಡೋದು, ಈ ಥರ ಎಲ್ಲ ನಡೀತಾ ಇರುತ್ತೆ.
ಅನ್ನೋದು ಒಂದು ಪಾಯಿಂಟು. ಎರಡನೇದಾಗ ಭಾಳ ಗಂಭೀರವಾಗಿ ನನಗೇನಂಗೆ ಅನ್ಸಲ್ಲ. ಯಾಕೆಂತಂದರೆ ಭಾಳ ಮುಖ್ಯವಾಗಿ ಈ ಥರ ಒಂದು ಮಾತುಕತೆ ಮುಗಿದ ನಂತರ ಅನಿರೀಕ್ಷಿತವಾದ ಬೆಳವಣಿಗೆಗಳು ಶುರು ಆಗ್ತವೆ. ಅದು ನಾಳೆ ಆಗಿರ್ಬೋದು, ನಾಡಿದ್ದಾಗಿರ್ಬೋದು. ಯಾಕೆಂತಂದರೆ ಒಂದೊಂದು ಮಾತುಕತೆಯ ನಂತರವೂ ಕೂಡ ನಡೆದಂತಹ ಭೀಕರವಾದ ದಾಳಿಗಳಿಗೆ ಈ ಜಗತ್ತು ಸಾಕ್ಷಿ ಇದೆ. ಆ ಮಾತುಕತೆಯ ನಂತರ ಕೆಲವು ಸ್ಟೆಪ್ಗಳನ್ನು ತಗೊಳ್ತಾ ದೇಶಗಳು, ಆ ಸ್ಟೆಪ್ಪಲ್ಲಿ ನಾವು ಊಹೆನೂ ಕೂಡ ಮಾಡೋಕ್ಕಾಗಿರಲ್ಲ. ಆ ಥರದ ದಾಳಿಗಳು ಶುರುವಾಗ್ತಾ ಹೋಗ್ತವೆ. ಮತ್ತು ಆ ರೀತಿಯ ದಾಳಿಗಳು ಇಸ್ಲಾಮಾಬಾದ್ನಿಂದ ಹೊರಟು ಹೋದಂಥ ಅಮೇರಿಕ, ಇಸ್ಲಾಮಾಬಾದಿಂದ ಹೊರಟು ಹೋದಂಥ ಇರಾನು, ಇವೆಲ್ಲ ಸುಮ್ಮನೆ ಕೂತಿರ್ತವೆ ಅಂತ ಹೇಳೋಕ್ಕಾಗಲ್ಲ. ಆ ಮಾತುಕತೆಯ ಫಲಪ್ರದ ಜೊತೆಗೆ ಮತ್ತೊಂದು ಸಂಧಾನ ಸಭೆ ಮತ್ತೆಲ್ಲರೂ ಆಗ್ಬೋದು. ಅದು ಪಾಕಿಸ್ತಾನದಲ್ಲೇ ಆಗ್ಬೋದು ಅಥವಾ ಬೇರೆ ಎಲ್ಲರೂ ಆಗ್ಬೋದು. ಮತ್ತೊಂದು ಸಂಧಾನ ಸಭೆ ಆಗೇ ಆಗುತ್ತೆ. ಆ ಸಂಧಾನ ಸಭೆ ಹೊತ್ತಿಗೆ ಮತ್ತೊಂದು ಪ್ರೆಷರ್ ಕ್ರಿಯೇಟ್ ಮಾಡಬೇಕಲ್ಲ, ನಾವು ಸುಮ್ಮನೆ ಕೂತಿಲ್ಲ ಅಂತ ಹೇಳ್ಬೇಕಲ್ಲ. ಅದನ್ನು ತೋರಿಸ್ಕೊಡೋದಕ್ಕಾಗ್ತಕ್ಕಂಥ ಅನಾಹುತಗಳಿದೆಯಲ್ಲ, ಅದಂತೂ ಭಾಳ ಭೀಕರವಾಗಿರುತ್ತೆ. ಮತ್ತೊಂದು ಆ ಥರ ಭೀಕರ ಯುದ್ಧಕ್ಕೆ ಜಗತ್ತು ತಯಾರಾಗ್ತಿದೆಯಾ, ಇದೇ ಭಾಳ ಮುಖ್ಯವಾದ ವಿಚಾರ. ಇಲ್ಲಿ ಈ ಥರ ಯುದ್ಧಕ್ಕೆ ಮತ್ತೇನಾದರೂ ಆ ಥರ ದಾಳಿ ಶುರುವಾಯಿತು ಅಂತಂದರೆ, ಈಗ ಕಳೆದ 48 ದಿವಸ ನಡೀತಲ್ಲ, 48 ದಿವಸಗಳಿಗಿಂತ ಭಾಳ ಭೀಕರವಾದಂತಹ ದಾಳಿಗಳಾಗ ಸಂಭವಗಳಿದ್ದಾವೆ. ಇದಕ್ಕೆ ಇತಿಹಾಸ ಸಾಕ್ಷಿ ಇದೆ. ಮಾತುಕತೆ ಆಡೋಕ್ಕೆ ಹೋಗಬಾರ್ದು. ಮಾತುಕತೆ ಆಡೋಕ್ಕೆ ಹೋದ್ಮೇಲೆ ಅಲ್ಲಿ ಏನಾದರೂ ಒಂದು ಫ್ರೂಟ್ಫುಲ್ಲಾಗಿ ತರಬೇಕು, ಫಲಪ್ರದವಾಗಬೇಕು. ಆ ಫಲಪ್ರದವಿಲ್ಲದ ಮಾತುಕತೆಗಳಿದಾವಲ್ಲ, ಅದಕ್ಕಿಂತ ಡೇಂಜರಸ್ಸು ಜಗತ್ತಲ್ಲಿ ಯಾವುದೂ ಇಲ್ಲ. ಅಂತಹ ಒಂದು ಫಲಪ್ರದವಲ್ಲದ ಮಾತುಕತೆ ನಡೆದಿದೆ. ಹಾಗಾಗಿ ಜಗತ್ತು ನಾಳೆ ಸಹ ಯಾವ ದಿಕ್ಕಿಗೆ ತಿರುಗುತ್ತೆ ಅಂತ ಗೊತ್ತಿಲ್ಲ. ಅದನ್ನು ಕಾದು ನೋಡೋಣಂತೆ. ಧನ್ಯವಾದಗಳು.